ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇನ್ನು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಲೊಗ್ಯಾರಿಥಮ್ ಚಾಪ್ಟರ್ ನ 4ನೇ ಕ್ವಶನ್ ರೀ, 7 ಮಾರ್ಕ್ಸಿಗೆ. ಈ ಕ್ವಶನ್ 2022 KOD 7 ಮಾರ್ಕ್ಸ್ ನಾನ್ CBCS ಕೇಳುವಂತ ಕ್ವಶನ್ ರೀ. ಸಿಂಪ್ಲಿಫೈ ಯೂಸಿಂಗ್ ದ ಲಾಗ್ ಟೇಬಲ್. ಓಕೆ, ಸಿಂಪ್ಲಿಫೈ ಯೂಸಿಂಗ್ ದ ಲಾಗ್ ಟೇಬಲ್ ಕೇಳಿದನ್ರಿ. ಅಂದ್ರೆ ಕೊಟ್ಟಂತ ಕ್ವಶನ್ ಅನ್ನ ಲಾಗ್ ಟೇಬಲ್ ಅನ್ನ ಬಳಸ್ಕೊಂಡು ವಿತ್ ಲಾಸ್ ಆಫ್ ಲೋಗ್ಯಾರಿಥಮ್ ನ ಅಥವಾ ಲೋಗ್ಯಾರಿಥಮ್ ನಿಯಮಗಳನ್ನ ಬಳಸ್ಕೊಂಡು ನಾವು ಇದನ್ನ ಸಿಂಪ್ಲಿಫೈ ಮಾಡ್ಬೇಕ್ರಿ. ಓಕೆ, ಕ್ವಶನ್ ಏನಪ್ಪಾ ಅಂತಂದ್ರ ಇಸ್ ಈಕ್ವಲ್ ಟು ರೂಟ್ ಆಫ್ 3692 ಇಂಟು 1.14 ಡಿವೈಡೆಡ್ ಬೈ 36 ಇಂಟು 0.24 ಅಂತ ಕ್ವಶನ್ ಕೊಟ್ಟಿದ್ದಾನ್ರಿ. ಹಾ, ಲಾಸ್ಟ್ ಕ್ಲಾಸಸ್ ಒಳಗ ಬರೀ ನಾವು ಹೋಲ್ ರೂಟ್ ಪ್ರಾಬ್ಲಮ್ಸ್ ನೋಡಿದ್ದೀವಿ. ಹೋಲ್ ರೂಟ್ ಅಂದ್ರೆ ಪೂರ್ತಿ ರೂಟ್ ಬಂದ್ಬಿಡ್ತಿತ್ತು. ಇಲ್ಲಿ ಬರೀ 3692 ಇಂಟು 1.14 ಅಷ್ಟೇ ರೂಟ್ ಅದ. ಡಿವೈಡೆಡ್ ಬೈ ಮತ್ತು ಡಿವೈಡೆಡ್ ಬೈ 36 ಇಂಟು 0.24 ಗೆ ರೂಟ್ ಇಲ್ಲ. ಓಕೆ, ಅರ್ಧಕ್ಕೆ ಮಾತ್ರ ರೂಟ್ ಅದ, ಇನ್ನು ಮಿಕ್ಕಿದ್ದಕ್ಕೆ ರೂಟ್ ಇಲ್ಲ. ಸೊ ಇಲ್ಲಿ ಯಾವ್ದಕ್ಕೆ ರೂಟ್ ಇದೆಯಲ್ಲ ಆ ಪೋರ್ಷನ್ ಮಾತ್ರ 1/2 ನ ಅಪ್ಲೈ ಮಾಡ್ಬೇಕ್ರಿ. ಮತ್ ಮಿಕ್ಕಿದೆಲ್ಲ ಸೇಮ್ ರೀ. ಇದಕ್ಕೆ ರೂಟ್ ಇಲ್ಲಲ್ಲ, ಇಲ್ಲಿ 1/2 ಬರೋದಿಲ್ಲ. ಡೈರೆಕ್ಟ್ಲಿ ಲಾಗ್ ವ್ಯಾಲ್ಯೂಸ್ ನ ಬರ್ಕೊಂಡ್ಬಿಡುದ್ರಿ. ಓಕೆ, ಸೊಲ್ಯೂಷನ್ ಲೆಟ್ ದ ಪ್ರಾಡಕ್ಟ್ ಬಿ ಎಕ್ಸ್. ಮೆಥಡ್ಸ್ ಎಲ್ಲ ಸೇಮ್ ರೀ. ಓಕೆ, ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 3692 ಇಂಟು 1.14 ಡಿವೈಡೆಡ್ ಬೈ 36 ಇಂಟು 0.24 ಅಂತ ಅದ ರೀ. ಓಕೆ, ಅಪ್ಲೈ ಬೋತ್ ಸೈಡ್ ಲಾಗ್, ಸೇಮ್ ಮೆಥಡ್. ಓಕೆ, ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 3692 ಇಂಟು 1.14 ಡಿವೈಡ್ ಬೈ 36 ಇಂಟು 0.24 ಅದ. ಯಾವ್ದಕ್ಕೆ ರೂಟ್ ಅದಲ್ಲ, ರೂಟ್ ಅಷ್ಟಕ್ಕೆ ಮಾತ್ರ 1/2 ಹಚ್ಚಿರಿ. ನೋಡ್ರಿ, 3692 ರೂಟ್ ಅದ, 1/2 ಹಚ್ಚಿದೆ. ಲಾಗ್ 3692 ಪ್ಲಸ್ 1.14 ಲಾಗ್ ರೂಟ್ ಅದ, 1/2 ಇಂಟು ಲಾಗ್ 1.14 ಬರ್ಕೊಂಡೆ, ಮುಗಿತಾ. ಹಾ, ಈ 36 ಗೆ ನಾ 1/2 ಹಚ್ಚಿಲ್ಲ, 1/2 ಹಚ್ಚಬಾರ್ದ್ರಿ, ಯಾಕಂದ್ರೆ ಇದಕ್ಕೆ ರೂಟ್ ಕವರ್ ಆಗಿಲ್ಲ. ಸೊ ಲಾಗ್ 36 ಮಾತ್ರ ಹಚ್ಚಿ, 1/2 ಹಚ್ಚಕ್ ಹೋಗ್ಬೇಡ್ರಿ. ಇಂಟು ಲಾಗ್ 0.24 ಇದಕ್ಕೂ 1/2 ಹಚ್ಚಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇದಕ್ಕೂ ರೂಟ್ ಕವರ್ ಆಗಿಲ್ಲ. ಹಾ, ಇಲ್ಲಿ ನೋಡ್ರಿ, ಇಷ್ಟ ಆಯ್ತಾ. ಈಗ 1/2 3692. ಈಗ ಲಾಗ್ ವ್ಯಾಲ್ಯೂಸ್ ನೋಡ್ರಿ, ಇದೆಷ್ಟು ಡಿಜಿಟ್ ಅದ ರೀ? 3692 1 2 3 4 ಡಿಜಿಟ್ಸ್ ಅದ. 4 ಒಂದ್ ಕಳೆದ್ರ 3 ಬಂತು. ಓಕೆ, ನೆಕ್ಸ್ಟ್ ಈಗ 36 ಒಳಗ 9ನೇ ಕಾಲಮ್ ನೋಡ್ರಿ, ನಮ್ಗೆ ಎಷ್ಟು ತೋರಿಸ್ತೈತಿ? 5670 ತೋರಿಸ್ತೈತ್ರಿ. ಲೊಗಾರಿಥಮ್ ಟೇಬಲ್ ಒಳಗ 36ನೇ ಇದ್ರ ವ್ಯಾಲ್ಯೂ ಒಳಗ 9ನೇ ಕಾಲಮ್ ನೋಡ್ರಿ 5670 ತೋರಿಸ್ತೈತಿ. ಆಮೇಲೆ ಮೇನ್ ಡಿಫರೆನ್ಸ್ ಎರಡನೇದು ನೋಡ್ರಿ, ವ್ಯಾಲ್ಯೂ 2 ತೋರಿಸ್ತೈತಿ. 0 + 2 2 7 + 7 5 6 6 5 5. ಸೊ 5672 ಇಸ್ ಅವರ್ ಆನ್ಸರ್. ಈ ಆನ್ಸರ್ ಅನ್ನ ಇಲ್ಲಿ ಹಚ್ಚಿರಿ. ಇದ ಲಾಗ್ ವ್ಯಾಲ್ಯೂ ಇದೆ. ಲಾಗ್ ವ್ಯಾಲ್ಯೂ ಇದೆ, ನಿಮಗ್ ಗೊತ್ತಾಗಲಿ ಅಂತ ಬರ್ದೇನಿ. ಪ್ಲಸ್ 1/2 ಹಂಗ ಇರ್ಲಿ. ಈಗ 1.14 ಲಾಗ್ ನೋಡ್ರಿ. ಸೊ 1.14 ಹೆಂಗ್ ನೋಡ್ಬೇಕ್ರಿ ನಾವು? 11 ಒಳಗ 4ನೇ ವ್ಯಾಲ್ಯೂ ನೋಡ್ರಿ. 11 4ನೇ ವ್ಯಾಲ್ಯೂ ಇಲ್ಲಿ ಒಂದ ಡಿಜಿಟ್ ಅದ. ಒಂದ್ 0 ಬಂತ, ಆ 0 ಬರ್ಕೊಂಡೆ ಇಲ್ಲಿ. ಸೊ 11 ಒಳಗ 4ನೇ ವ್ಯಾಲ್ಯೂ ನೋಡ್ರಿ 0569 ತೋರಿಸ್ತಿರ್ತೈತಿ. 0569 ಬರ್ಕೋರಿ. ಓಕೆ, ಈಗ ಲಾಗ್ ಈ 36 ಲಾಗ್ ನೋಡ್ರಿ, 2 ಡಿಜಿಟ್ ಅದ. 2 ಡಿಜಿಟ್ ಅದ, 2 ಒಂದ್ ಕಳ್ರಿ, 1 ಹೋಯ್ತಾ, ಆ 1 ಬರ್ದೆ ಇಲ್ಲಿ. ಸೊ 36 0 ನೋಡ್ರಿ, 5563 ಬಂತ, 5563. ಈಗ ಏನ್ ಮಾಡ್ರಿ, ಲಾಗ್ ಇಲ್ಲಿ ನೋಡ್ರಿ 0.24 ಅದ. 0.24 ಅಂದ್ರೆ ಇದು 1 ಡಿಜಿಟ್ ಇಲ್ಲ. 1 ಡಿಜಿಟ್ ಇಲ್ಲ ಅಂದ್ರೆ ಒಂದ್ಸಲ 0 ಬಂದೈತೆ ಅಂದ್ರೆ 1 ಬಾರ್ ಬರೀರಿ, ಆ 1 ಬಾರ್ ಬರ್ದೆ. ಈಗ ನೆಕ್ಸ್ಟ್ 24 ಲಾಗ್ ನೋಡ್ರಿ, 24 ಲಾಗ್ 3802 ಬರ್ತ್ರಿ. ಓಕೆ, 3802. ಈಗ ಏನ್ ಮಾಡ್ರಿ, ಇಷ್ಟಂತೂ ಬಂತ. ಈಗ ನಾವೇನ್ ಮಾಡ್ಬೇಕ, 1 ಇಂಟು 3.5672 ಡಿವೈಡ್ ಬೈ 2 ಮಾಡಿದ್ರು ಒಂದ, ಅಥವಾ 3.5672 ಡಿವೈಡ್ ಬೈ 2 ಮಾಡ್ರಿ, ಆನ್ಸರ್ 1.7836 ಬರ್ತ್ರಿ. ಅದೇ ರೀತಿ 0.0569 ಡಿವೈಡ್ ಬೈ 2 ಮಾಡ್ರಿ, 0.0285 ಅಂತ. ಓಕೆ, ಈಗ ಇವ್ರ ವ್ಯಾಲ್ಯೂ ಸೇಮ್ ಬರ್ಕೋರಿ. 1.5563 ಪ್ಲಸ್ ಬಾರ್ 1 3802 ಬಂತ. ಈಗ ಏನ್ ಮಾಡ್ಬೇಕ್ರಿ, ಇವೆರಡನ್ನು ನಾವು ಟ್ರೆಡಿಷನಲ್ ಮೆಥಡ್ ಒಳಗ ಕೂಡಿಸ್ರಿ.
1.7836 0.0285 ಎರಡು ಕೂಡಿಸ್ರಿ 1.8121 ಬಂತ. ಈ 1.8121 ನ ಇಲ್ಲಿ ಬರದೆ. ಅದೇ ರೀತಿ ಇದನ್ನು ಕೂಡ ಇದನ್ನು ಅವ್ರ ಅಜ್ಜಿ ಕಡೆ ಕೊಡ್ರಿ. $1.5563 ಪ್ಲಸ್ ಬಾರ್ 13802 ಬಂತ. ಇದನ್ನ ಪ್ಲಸ್ ಮಾಡ್ರಿ. ಸೊ 3 + 2 5 ಬಂತ್ರಿ. 3 + 2 5 6 + 0 6 5 + 8 13 ಬಂತ್ರಿ. ಕೈಲ ಬಂತು ಒಂದು 3 ಇಲ್ಲಿ ಬರ್ದೆ. ಸೊ 5 + 3 8 8 + 1 9. ಈಗ ಏನ್ ಮಾಡ್ರಿ, ಇದು ಪ್ಲಸ್ ಅದ 1 + 1 ಅದ, ಇದು ಪ್ಲಸ್ ಅದ. ಇಲ್ಲ ಸಿಂಪ್ಲಿಫೈ ಮಾಡಿ ನೋಡ್ರಿ. ಈ 1 ಅನ್ನ ಇಲ್ಲಿ ಬರ್ದೀನಿ, ಪ್ಲಸ್ ಈ ಪ್ಲಸ್ ಅನ್ನ ಇಲ್ಲಿ ಮೇನ್ ಪ್ಲಸ್ ಬರ್ದೀನಿ. ಈ -1 ಬಾರ್ 1 ಅಂದ್ರೆ -1 ಅಂದ್ರೆ -1 ಇಲ್ಲಿ ಬರ್ದೀನಿ. ಸೊ ಪ್ಲಸ್ ಇಂಟು ಮೈನಸ್ ಬಂತ. ಈ +1 ಈ -1 ಎರಡು ಕ್ಯಾನ್ಸಲ್ ಮಾಡ್ಬಿಟ್ರೆ 0 ಬಂದ್ಬಿಡುತ್ರಿ. ಈ 0 ನಾ ಇಲ್ಲಿ ಹಚ್ಚಿದೇನ್ರಿ. ಹಾ ಅಂದ್ರೆ 0.9365 ಬಂತ. 0.9365 ನ ಇಲ್ಲಿ ಬರ್ಕೋರಿ. ಈಗ ಎರಡು ಸದ್ಯಕ್ಕೆ ಡಿವೈಡೆಡ್ ಬೈ ಐತ್ರಿ. ಡಿವೈಡೆಡ್ ಬೈ ದಾಗ ನಮ್ ರೂಲ್ಸ್ ಏನೈತ್ರಿ, ಮೈನಸ್ ಮಾಡ್ಬೇಕಂತದ. ಸೊ 1.812 ಅನ್ನ -9365 ಆಗಿ ಮೈನಸ್ ಮಾಡ್ಕೋರಿ. 0.8756 ಬಂತ. 0.8657 ಅನ್ನ ಈಗ ನೋಡ್ರಿ, ಈ ಲಾಗ್ ಎಕ್ಸ್ ಇಲ್ಲಿ ಇತ್ತ. ಈಗ ಎಡಗಡೆ ಇರುವಂತ ಲಾಗ್ ಇಜಿಕೊಟ್ಟು ಎಡಗಡೆ ಇರುವಂತ ಲಾಗ್ ಈ ಕಡೆ ತೊಂಬರ್ರಿ. ಆಂಟಿ ಲಾಗ್ ಕನ್ವರ್ಟ್ ಆಕೈತಿ. 0.8656 ಅನ್ನ ಆಂಟಿ ಲಾಗ್ ನೋಡ್ರಿ 0.87 ಆಗ 56 ಇದು ನೋಡ್ರಿ 0.875 ಲಾಗ್ ನೋಡ್ರಿ. ಆಂಟಿ ಲಾಗ್ ನೋಡ್ರಿ 0.875 0.87 7499 ಅದ. 7499 6 ಮೇನ್ ಡಿಫರೆನ್ಸ್ ನೋಡ್ರಿ. ಟೆನ್ ಅದ 9 7509 ಆಕೈತ್ರಿ. ಅದ 7509. ಓಕೆ ಓಕೆ ಇಷ್ಟ ಮಾಡಿದ್ರ 7.509 ಬಂತ. ಸೊ 7.509 ಹೆಂಗಂದ್ರೆ ಇದಕ್ಕ 0 ಅದ, 0 ಕೊಂಡು ಕೂಡಿಸಿ 7.509 ಬಂತ. ಇಲ್ಲೂ ನಮ್ದು ಓಕೆ. ಇಲ್ಲಿ ನಮ್ದು ವೆರಿಫಿಕೇಶನ್ ಇದು ಮಾಡಿದ ಉತ್ತರ ಕರೆಕ್ಟ್ ಐತೆ ಚೆಕ್ ಮಾಡ್ಬೇಕ್ರಿ. ವೆರಿಫಿಕೇಶನ್ ನೋಡ್ರಿ 3692 into 1.1492 ಮಾಡಿದ್ರ 4208 ಬಂತ್. 4208.88 ಬಂತ್ರಿ. ಅದನ್ನ ರೂಟ್ ತೆಗೆದ್ರ 64.88 ಬಂತ. ಡಿವೈಡ್ ಬೈ 8.64 ಡಿವೈಡ್ ಮಾಡ್ಬಿಟ್ರೆ ನಮ್ಗ 7.508 ಬಂತ. 7.508 ಇಸ್ ನಿಯರೆಸ್ಟ್ ಟು 7.509. ಎರಡು ನಿಯರೆಸ್ಟ್ ಆನ್ಸರ್ ಅದಾವ್ರಿ. ಸೊ ನಾವು ಮಾಡಿರೋ ಉತ್ತರ 100% ಕರೆಕ್ಟ್ ಅದ. ಇಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್. ಈ ಕ್ವಶನ್ ನಿಮ್ಗೆ ನಿಮ್ ಸೀನಿಯರ್ಸ್ ಗಳಿಗೆ 2022ಕ್ಕೆ KUD 7 ಮಾರ್ಕ್ಸ್ ಕೇಳಿದ್ರಿ. Okay, let's go to next question. I hope you understand this question. Hello my dear students. Next question ರೀ. ಈ ಕ್ವಶನ್ 2019 KUD 7 ಮಾರ್ಕ್ಸ್ ಕೇಳಂತ ಕ್ವಶನ್. ಸೊ ಕ್ವಶನ್ ಏನಪ್ಪ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಯೂಸಿಂಗ್ ದ ಲಾಗ್ ಟೇಬಲ್. ಲಾಗ್ ಟೇಬಲ್ ಬಳಸ್ಕೊಂಡು ಮಾಡ್ರಿ ಅಂತ. ರೂಟ್ ಆಫ್ 49.25 into 0.8567 divided by 38.03 into 0.0326 ಅದ. ಎರಡು ಪ್ರಾಡಕ್ಟ್ ಬಿ ಎಕ್ಸ್ ಆಗಿರ್ಲಿ, ಎಕ್ಸ್ ತಗೊಂಡ ಸೇಮ್ ಇದ ವ್ಯಾಲ್ಯೂ ಬರೀರಿ. ಅಪ್ಲೈಂಗ್ ಬೋತ್ ಸೈಡ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಇದಕ್ಕೆ ಮಾತ್ರ 1/2 ಬರೀರಿ. ಸೊ 1/2 ಲಾಗ್ 49.25 ಇಂಟು ಇದಕ್ಕೆ ಪ್ಲಸ್ ತಗೊಂಡೇನ್ರಿ 1/2 0.8567. ಓಕೆ, ಇದು ಡಿವೈಡೆಡ್ ಬೈ ಇಲ್ಲಿ 1/2 ಬರಿಬೇಡ್ರಿ, ಯಾಕಂದ್ರೆ ರೂಟ್ ಕವರ್ ಆಗಿರ್ಲಿಲ್ಲ. ಲಾಗ್ 38.03 ಪ್ಲಸ್ ಲಾಗ್ 0.0326 ಅಂತ. ಓಕೆ ಫೈನ್. ಈಗ ನೋಡ್ರಿ 1/2 ಇದ್ದಂಗೆ ಇರ್ಲಿ. ಇದ್ರ ಲಾಗ್ ನೋಡ್ರಿ 49.25 ಅಂದ್ರೆ 2 ಡಿಜಿಟ್ ಅದ, ಅದಕ್ಕೆ 1 ಅಂತ ಬರ್ಕೊಂಡೇನ್ರಿ. 2 ಡಿಜಿಟ್ ಇರೋ ಕಾರಣಕ್ಕ 1 ಬರ್ಕೊಂಡಿದ್ದೇನ್ರಿ. 2 ಡಿಜಿಟ್ 1 ಬರ್ಕೊಂಡೇನಿ.
49.25 49 ಒಳಗೆ 2 ವ್ಯಾಲ್ಯೂ ಎಷ್ಟು ತೋರಿಸ್ತೈತಿ 6920 ತೋರಿಸತೈತಿ ಪ್ಲಸ್ ಅದ್ರ ಮೀನ್ ಡಿಫರೆನ್ಸ್ 5 4 ತೋರಿಸತೈತಿ ಸೊ 6924 ಆತ ಆ 6924 ಇಲ್ಲಿ ಬರ್ಕೊಂಡೆ ಪ್ಲಸ್ ಪ್ಲಸ್ 1/2 ಹಂಗ ಸೊ 0 ಪಾಯಿಂಟ್ ನೋಡ್ರಿ 1 ಡಿಜಿಟ್ ಇಲ್ಲ ಸೊ ಒಂದ್ಸಲ 0 ಬಂದೈತಾ 1 ಬಾರ್ ಬರ್ಕೋರಿ 85 ಒಳಗ 6ನೇ ಕಾಲಮ್ ನೋಡ್ರಿ 85 6ನೇ ಕಾಲಮ್ ನೋಡಿದ್ರ 9325 ತೋರ್ಸಾಕತೈತಿ ಪ್ಲಸ್ ಮೀನ್ ಡಿಫರೆನ್ಸ್ 7 ನೋಡಿದ್ರ ಅದು 4 ತೋರ್ಸಾಕತೈತಿ 2 ಪ್ಲಸ್ ಮಾಡ್ರಿ 5 ಪ್ಲಸ್ 4 9 223399 ಸೊ 9329 ಬಂತ 9329 ಇಲ್ಲಿ ಬರ್ದೆ ಸೊ ಡಿವೈಡ್ ಬೈ ಈ 38.03 ಎರಡು ಡಿಜಿಟ್ ಅದ ಸೊ 1 ಅಂತ ಬರ್ಕೊಂಡೆ ಇಲ್ಲ 38 ಒಳಗ 0 ನೋಡಿದ್ರ 38 ಒಳಗ 0 ನೋಡಿದ್ರ 5798 ಅದ ಪ್ಲಸ್ ಮೂರನೇ ಕಾಲಮ್ ನೋಡಿದ್ರ ಮೀನ್ ಡಿಫರೆನ್ಸ್ ಕಾಲಮ್ ನೋಡಿದ್ರ 3 ಅದ ರೀ ಸೊ 3 ಪ್ಲಸ್ 8 11 3 ಪ್ಲಸ್ 11 ಬಂತ ಸೊ 9 ಪ್ಲಸ್ 1 0 ಆಮೇಲೆ 0 ಸೊ 5801 ಬಂತ್ರಿ 5801 ಇಲ್ಲಿ ಬರ್ಕೋರಿ ಪ್ಲಸ್ ಸುಮಾರು ಬಲ್ಲಿ ಹಾಕ್ತೀನಿ 38 ಒಳಗ 0 ನೋಡಿದ್ರ 579 ಬಂತ್ರಿ ಅದ್ರ ಮೀನ್ ಡಿಫರೆನ್ಸ್ 3 ನೋಡಿದ್ರ 3 ಬಂತ 8 ಪ್ಲಸ್ 3 11 1 ಕ್ಯಾರಿ 9 ಪ್ಲಸ್ 1 10 1 ಕ್ಯಾರಿ ಸೊ 7 ಪ್ಲಸ್ 1 8 5 ಇಲ್ಲಿ ಬಂತ ಇಲ್ಲಿ ಬರ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ 2 0 ಅದ ಸೊ 0.0 ಅದ 2 ಬಾರ್ ಬರ್ಕೊಂಡಿರಿ 32 ಒಳಗ 6ನೇ ಕಾಲಮ್ ನೋಡ್ರಿ ಸೊ 5132 ಬರ್ತ ಸೊ 5132 ಬರ್ಕೋರಿ ಈಗ ಏನ್ ಮಾಡ್ರಿ 1.6924 ಅನ್ನ ಡಿವೈಡ್ ಬೈ 2 ಮಾಡ್ರಿ 0.8462 ಬಂತ ಸೊ ಇಲ್ಲೇ ಬಾರ್ 1 ಅದ ಡೈರೆಕ್ಟ್ ನಾವು ಡಿವೈಡ್ ಮಾಡಕ್ ಬರಂಗಿಲ್ರಿ ಈಗ ಏನ್ ಮಾಡ್ರಿ ಇದು 2 ಅದ ಇದು ಬಾರ್ 1 ಅದ ಸೊ ಬಾರ್ 1 ಮೀನ್ಸ್ -1 ಅಂದಂಗ್ರಿ ಸೊ ಇದು -1 ಇದು -2 ಆಗ್ಬೇಕಂದ್ರೆ ಇನ್ನು ಎಷ್ಟು ಕೈಲಿ ಕೂಡಿಸ್ಬೇಕ್ರಿ ನಾವು -2 ಆಗ್ಬೇಕಂದ್ರ -1 ಅವ್ರ ಕೊಟ್ಟಿದ್ದ -1 ನಾ ಕೈಲಿ ಎಕ್ಸ್ಟ್ರಾ ಬರ್ದಿದ್ರಿ ಇದಕ್ಕಂದ್ರ -2 ಆಗಲಿ ಅನ್ನೋ ಕಾರಣಕ್ರಿ ಈಗ ಏನ್ ಮಾಡ್ರಿ ಇಲ್ಲಿ ನೀವು -1 ಎಷ್ಟು ಎಕ್ಸ್ಟ್ರಾ ಬರ್ದಿರಲ್ಲ ಅಷ್ಟ ಪ್ಲಸ್ ಹೋಗಿ ಸೇರಿಸ್ರಿ ಇದು 9329 ಇದು ಇದ್ದಂಗ ಇರ್ಲಿ ಇದು 0 ಇಲ್ಲಿ ಏನ್ ಪಾಯಿಂಟ್ ಬಿಫೋರ್ ಏನೆಲ್ಲ 0 ಇರ್ತೈತ್ರಿ ಈಗ ಏನ್ ಮಾಡ್ರಿ -1 -2 ಆಯ್ತಾ ಪ್ಲಸ್ 1 0.9329 ಎರಡು ಕೂಡಿಸ್ರಿ 1.9329 ಆಯ್ತಾ ಇದು ಕೆಳಗಿನ ಪೋರ್ಷನ್ ಇದ್ದಂಗ ಇರ್ಲಿ ಕೆಳಗಿನ ಪೋರ್ಷನ್ ಇದ್ದಂಗ ಇರ್ಲಿ ಈಗ ಏನ್ ಮಾಡ್ರಿ 8462 ಹೆಂಗ ಇರ್ಲಿ ಈಗ ಏನ್ ಮಾಡ್ರಿ -2 ನ ಡಿವೈಡ್ ಬೈ 2 ಮಾಡ್ರಿ -1 ಬಂತ ಸೊ 1.9329 ನ ಡಿವೈಡ್ ಬೈ 2 ಮಾಡ್ರಿ 0.96645 ಬಂತ ಈಗ ಏನ್ ಮಾಡ್ರಿ ಈ ಅಮೌಂಟ್ ಎರಡು ಕೂಡಿಸ್ಬೇಕ್ರಿ ಇಲ್ಲ ನೋಡ್ರಿ ಎರಡು ಕೂಡಿಸ್ಬೇಕಂದ್ರೆ ಅದಕ್ಕಿಂತ ಬಿಫೋರ್ ಇದು ಸಿಂಪ್ಲಿಫೈ ಮಾಡ್ಕೊರಿ ಇದು ಇದ್ದಂಗ ಕೆಳಗಡೆ ಪೋರ್ಷನ್ ಇದ್ದಂಗ ಇರ್ಲಿ 0.8462 1.9 ನೋಡ್ರಿ -1 ಇದ್ದನ್ನ ಬಾರ್ 1 ಮಾಡ್ಕೊರಿ 0 ಪ್ಲಸ್ ಇದು 0.96645 ಐತಲ್ಲ ಇದು ಪಾಯಿಂಟ್ 0 ಹಚ್ಚಕ್ ಹೋಗ್ಬೇಡ್ರಿ 966 4 ಬಾಜು 5 ಐತಲ್ಲ ಡೈರೆಕ್ಟ್ 5 ಎಷ್ಟ ಬರ್ಕೊಂಡ್ಬಿಡ್ರಿ ರೌಂಡ್ ಅಪ್ ಮಾಡ್ಕೊರಿ ಈಗ ಏನ್ ಮಾಡ್ರಿ ಈ ಪೋರ್ಷನ್ ಎರಡನ್ನು ಕೂಡಿಸ್ಕೊಂಡ್ಬಿಡ್ರಿ ಈ ಪೋರ್ಷನ್ ಎರಡು ಕೂಡಿಸ್ಕೊಂಡ್ಬಿಟ್ರ 0.8462 ಪ್ಲಸ್ 0 ಬಾರ್ 1 9665 ಕೂಡಿಸ್ಕೋರಿ 62 9665 ಎರಡು ಕೂಡಿಸ್ಕೊಂಡ್ರ 2 ಪ್ಲಸ್ 5 7 6 ಪ್ಲಸ್ 6 12 1 ಕ್ಯಾರಿ 4 ಪ್ಲಸ್ 6 10 10 ಪ್ಲಸ್ 1 11 1 ಕ್ಯಾರಿ ಸೊ 8 ಪ್ಲಸ್ 9 8 ಪ್ಲಸ್ 1 9 9 ಪ್ಲಸ್ 9 18 1 ಕ್ಯಾರಿ ಈಗ ಏನ್ ಮಾಡ್ರಿ ಇದು ಸಿಂಪ್ಲಿಫೈ ಮಾಡ್ಕೋಬೇಕಲ್ಲ ಈ 0 ಹಂಗ ಬರೀರಿ ಪ್ಲಸ್ ಮೇನ್ ಪ್ಲಸ್ ಇಲ್ಲಿ ಬರೀರಿ ಈ ಬಾರ್ 1 ನಂಗ -1 ಅನ್ನಂಗ -1 ಇಲ್ಲಿ ಬರೀರಿ ಈ ಕ್ಯಾರಿ ಐತಲ್ಲ ಕ್ಯಾರಿ ಯಾವಾಗ್ಲೂ ಪ್ಲಸ್ ಇರುತ್ತೆ ಪ್ಲಸ್ 1 ಅಂತ ಬರೀರಿ ಈಗ ಏನ್ ಮಾಡ್ರಿ 0 ಹಂಗ ಇರ್ಲಿ ಪ್ಲಸ್ ಇಂಟು ಮೈನಸ್ 1 ಹಂಗ ಬರೀರಿ ಪ್ಲಸ್ ಇಂಟು ಪ್ಲಸ್ 1 ಹಂಗ ಬರೀರಿ -1 ನ +1 ಕ್ಯಾನ್ಸಲ್ ಆಯ್ತಾ ಉಳಿ 0 ಆ 0 ಇಲ್ಲಿ ಬರೀರಿ ಈ 0 ನ ಇಲ್ಲಿ ತರ್ರಿ ಈ 0 ಏನೈತಲ್ಲ 0.8127 ಇಲ್ಲಿ ಬರೀರಿ ಇಲ್ಲಿ ಬಂತು ನೆಕ್ಸ್ಟ್ 1.5802 ಪ್ಲಸ್ ಮೈನಸ್ ಬಾರ್ 2 0.5123 ಅದ ಇದನ್ನ ಇಲ್ಲಿ ಬಂದೇನ್ರಿ ಅಥವಾ ಹಿಂಗ ಇದು ಪ್ಲಸ್ ಮಾಡ್ರಿ 1.501 ಪ್ಲಸ್ ಬಾರ್ 2 5132 ಇವರು ಪ್ಲಸ್ ಮಾಡ್ಬೋರಿ 1 ಪ್ಲಸ್ 2 3 3 8 9 5 ಪ್ಲಸ್ 5 10 1 ಕ್ಯಾರಿ 1 ಹಂಗ ಇರ್ಲಿ ಪ್ಲಸ್ ಮೇನ್ ಪ್ಲಸ್ ಇಲ್ಲೇ ಇರ್ಲಿ ಬಾರ್ 2 -2 ಇಲ್ಲಿ ಬರ್ಕೊರಿ ಕ್ಯಾರಿ 1 ಇಲ್ಲಿ ಇರ್ಲಿ 1 ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ 1 ಹಂಗ ಇರ್ಲಿ ಇದು +1 ಅದ ಇದು +1 ಅದ
+1 + 1 + 2 ಆತ -2 ಇದು ಕ್ಯಾನ್ಸಲ್ ಆಗ್ತದೆ 0 ಬಂತ ಈ 0 ನ ಇಲ್ಲಿ ತಗೋರಿ ಈ 0.0933 ಏನತ್ತಲ್ಲ ಇಲ್ಲಿ ಬಂತ ಸರಿ ಡಿವೈಡ್ ಬೈ 3 ಈ ಡಿವೈಡ್ ಬೈ ಇದ್ದನ್ನ ಈ ಕಡೆ ಮೈನಸ್ ಆಕೈತ್ರಿ ಆ ಮೈನಸ್ ಇದಾಗಿದ್ದು ಮೈನಸ್ ಮಾಡ್ಕೊಂಡ್ಬಿಡ್ರಿ 0.7194 ಇದಕ್ಕ ಆಂಟಿಲಾಗ್ ನೋಡಿದ್ರೆ 0.7194 ಗೆ ಆಂಟಿಲಾಗ್ ನೋಡಿದ್ರೆ 5124 ಬಂತ್ರಿ ಸಾರಿ 52141 ಬಂತ ಈ 5214 ಅನ್ನ ಇಲ್ಲಿ ಹಚ್ಚ್ರಿ ಇಲ್ಲಿ 0 ಐತಲ್ಲ 0 ಕೊಂಡ್ ಕೂಡಿಸಿ 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ 5.241 ನ ಮಾಡಿದ ಆನ್ಸರ್ ನಮ್ದು ಇದನ್ನ ವೆರಿಫಿಕೇಶನ್ ಮಾಡಿದ್ರಿ ಇದು ಉತ್ತರ ಮಾಡಿದ್ ಕರೆಕ್ಟ್ ಹೋಯ್ತಲ್ಲ ಅಂತ ವೆರಿಫಿಕೇಶನ್ ಮಾಡಿದ್ರು ಆನ್ಸರ್ ಕರೆಕ್ಟ್ ಬಂದೈತಿ ಇಲ್ಲಿ 5.24 ಬಂದದ ಇಲ್ಲಿ 5.2392 ಬಂದದ ನಿಯರೆಸ್ಟ್ 24 ಅದರಿ ಸೊ ಇಷ್ಟ ಮಾಡಿದ ನಮ್ದ ಯುವ ಮಾರ್ಕ್ಸಿನ ಲೆಕ್ಕ ಮುಗಿತ ಈ ಕ್ವಶನ್ ನಿಮಗೆ 2019 KUD ಯುವ ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ ನಿಮ್ ಸೀನಿಯರ್ಸ್ಗೆ ಓಕೆ ವಿ ಶಾಲ್ ಗೋ ಟು ನೆಕ್ಸ್ಟ್ ಕ್ವಶನ್ ಕಮ್ hello my dear students ಕ್ವಶನ್ ನಂಬರ್ 6 ರೀ ಈ ಕ್ವಶನ್ 2018 KUD ಯುವ ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ ಏನಪ್ಪಾ ಅಂತಂದ್ರ ಸಿಂಪ್ಲಿಫೈ ದ ಯೂಸಿಂಗ್ logarithm tables ಅಂತ ಕೇಳಿದಾನ್ರಿ ಸಿಂಪ್ಲಿಫೈ ದ ಯೂಸಿಂಗ್ logarithm tables ಅಂತ ಕೇಳಿದಾನ ಓಕೆ ಕ್ವಶನ್ ಏನಂದ್ರಿ 4th root of 0.7856 into 2876 divided by 0.02345 into 96.34 ಕೊಟ್ಟಿದಾನ್ರಿ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ನೀವೀಗ ಓಕೆ ಈಗ ಲೆಟ್ ದ ಪ್ರಾಡಕ್ಟ್ ಬಿ ಎಕ್ಸ್ ಆಗಿರ್ಲಿ ಪ್ರಾಡಕ್ಟ್ ಬಿ ಎಕ್ಸ್ ಆಗಿರ್ಲಿ ಇದೆ ಪ್ರತಿ ಎಲ್ಲ ಕ್ವಶನ್ಗೂ ಸೇಮ್ ಬರದ ಓಕೆ ಎಕ್ಸ್ ಇಸ್ ಈಕ್ವಲ್ ಟು ಇದೇ ಕ್ವಶನ್ ಇಲ್ಲಿ ರಿಪೀಟ್ ಬರ್ಕೋರಿ ಸೊ ಅಪ್ಲೈ ಬೋತ್ ಸೈಡ್ ಲಾಗ್ ಎರಡು ಕಡೆ ಲಾಗ್ ಅನ್ನ ಅಪ್ಲೈ ಮಾಡ್ಬೇಕ್ರಿ ಸೊ ಓಕೆ ಎಕ್ಸ್ ಲಾಗ್ ಎಕ್ಸ್ ಬರೀರಿ ಇಸ್ ಈಕ್ವಲ್ ಟು ಹಾ ಓನ್ಲಿ ರೂಟ್ ಇತ್ತಂದ್ರೆ 1/2 ತಗೋ ಅಂತ ಹೇಳಿದ್ದೀರಿ ಇಲ್ಲಿ ಓನ್ಲಿ ರೂಟ್ ಇಲ್ಲ 4 ಅದ ರೂಟ್ 4th ರೂಟ್ ಅದ ಸೊ 4 ಇದ್ದಾಗ ಇಲ್ಲಿ ಯಾವ ಸಂಖ್ಯೆ ಇರುತ್ತಲ್ಲ 1 ಡಿವೈಡೆಡ್ ಬೈ ಆ ಸಂಖ್ಯೆ ಬರ್ಕೋಬೇಕ್ರಿ 1/4 ಅಷ್ಟಲ್ಲ ಹೋಲ್ ರೂಟ್ ಅದ ಹೋಲ್ ರೂಟ್ ಸೊ ಹೋಲ್ ರೂಟ್ ಇದ್ದಾಗ ಏನ್ ಸಂಖ್ಯೆ ಇರುತ್ತಲ್ಲ ಪ್ರತಿಯೊಂದಕ್ಕೂ ಆ ನಂಬರ್ ಬರ್ಕೋಬೇಕ್ರಿ ಸೊ 1/4 log 0.7856 into the plus ಬರ್ಕೊಂಡೆ again 1/4 log 2856 again divided by ಇಲ್ಲಿ 1/4 log 0.02345 plus 1/4 log 96.34 ಸೇಮ್ ಅದ ಓಕೆ ದೆನ್ ಈಗ ಮಾಡ್ಬೇಕಂದ್ರ 1/4 ಹಂಗೆ ಇರ್ಲಿ ಈಗ ಲಾಗ್ 0.7856 ಲಾಗ್ ನೋಡ್ಬೇಕ್ರಿ ಇಲ್ಲಿ ಒಂದು ಡಿಜಿಟ್ ಇಲ್ಲ 0 ಪಾಯಿಂಟ್ ಅದಲ್ಲ ಸೊ ಒಂದ್ಸಲ 0 ಬಂದಿದ್ರೆ ಬಾರ್ 1 ಅಂತ ಬರೀರಿ ಸೊ ಬಾರ್ 1 ಬರ್ದ್ವಿ ಸೊ 78 ಒಳಗ ಲಾಗ್ ನೋಡ್ಬೇಕಲ್ಲ 78 ಒಳಗ 5ನೇ ಕಾಲಮ್ ನೋಡ್ರಿ 5ನೇ ಮೇನ್ ಕಾಲಮ್ ನೆಕ್ಸ್ಟ್ 6th ಮೀನ್ ಡಿಫರೆನ್ಸ್ 6th ಮೀನ್ ಡಿಫರೆನ್ಸ್ ನೋಡ್ರಿ ಎಷ್ಟು ಅದರಿ ನಮ್ದು 6th ಮೀನ್ ಡಿಫರೆನ್ಸ್ ಸೊ ಇಲ್ಲಿ ಬರ್ದಿದ್ದೇನ್ರಿ ನಾ ಇಲ್ಲಿ 8949 78 ಒಳಗ 5th 8949 ಅದ ಆಮೇಲೆ 6th ಮೀನ್ ಡಿಫರೆನ್ಸ್ 3 ಅದ ಸೊ ಎರಡನ್ನು ಕೂಡಿಸ್ಬಿಡ್ರಿ 8952 ಆಯ್ತಾ ಇದು 8952 ನ ಇಲ್ಲಿ ಬರ್ದೇರಿ 8952 ಇಲ್ಲಿ ಬರ್ದೆ ಸೊ ಇಲ್ಲಿ ಯಾವ ತರ ಬಂತ ಅನ್ನೋದ್ರಲ್ಲಿ ಬರ್ದಿದ್ದೇನ್ರಿ ನಾ ಇಲ್ಲಿ ನೀವು logarithm ಟೇಬಲ್ ಸರ್ಚ್ ಮಾಡೋ ಮುಂದ ಸೊ ನೀವು ಇದನ್ನ ಲೆಕ್ಕ ಮಾಡೋ ಮುಂದ ಎಕ್ಸಾಮ್ ದಾಗ ಆದ್ರೂ ಸಹಿತ ಈ ತರ ಬರಿಬಹುದ್ರಿ ಇದು ಯಾವ ತರ ಕ್ರಿಯೇಟ್ ಆಯ್ತು ನಂಬರ್ ಇದನ್ನ ಈ ತರ ಬರ್ಕೋಬಹುದು ಪೆನ್ಸಿಲ್ ಓಕೆ ನಾ ನಿಮ್ಗೆ ರೆಡ್ಡಿಂಗ್ ಪ್ಲೇ ಎದಕ್ ಬರ್ಸಿದ ಅಂದ್ರೆ ರೆಡ್ ಪೆನ್ ಎದಕ್ ಬರ್ಸಿದ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನೀವು ಎಕ್ಸಾಮ್ ದಾಗ ಪೆನ್ಸಿಲ್ ಸೈಡ್ ಬೇಕಾದ್ರೂ ಬರಿಬಹುದು ಬೇಕಾ ಪೆನ್ನಿಲೆ ಬರೆದು ಏನೋ ತಪ್ಪಿಲ್ಲ logarithm ವ್ಯಾಲ್ಯೂಸ್ ಅಂತ ತಿಳ್ಕೊತಾರ್ರಿ ಓಕೆ 8952 ಹೆಂಗ್ ಬಂದ್ ಗೊತ್ತಾತ ಪ್ಲಸ್ ಲಾಗ್ 2856 ಲೆಸ್ ಡಿಜಿಟ್ ಅದ್ರಿ 1 2 3 4 ಡಿಜಿಟ್ ಅದ 401 ಕಳೆದ್ರ 1 401 ಕಳೆದ್ರ 3 ಆ 3 ಬರ್ದೇರಿ ಇಲ್ಲಿ ಸೊ ಈಗ 28 ಒಳಗ 5 ನೋಡಿದ್ರ 28 5 ನೋಡಿದ್ರ 4579 ಅದ ರೀ ಮೀನ್ ಡಿಫರೆನ್ಸ್ 6 ನೋಡ್ರಿ 9 ಅದ ಮೀನ್ ಡಿಫರೆನ್ಸ್ ಕಾಲಮ್ 6 ಕಾಲಮ್ ನೋಡಿದ್ರ 9 ತೋರ್ಸದ್ರಿ ಇವೆರಡು ಕೂಡಿಸ್ರಿ 4588 ಇರ್ತದ ಆ 4588 ಇಲ್ಲಿ ಬರ್ದೇರಿ ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ ಹಂಗ ಇರ್ಲಿ ಸೊ 1/4 ಕಾಮನ್ ಇಲ್ಲಿ 2 ಸತ 0 ರಿಪೀಟ್ ಆಗೈತ್ರಿ 0.0 2 ಸಲ 0 ಬಂದಾಗ ಬಾರ್ 2 ಅಂತ ಬರ್ತೈತ್ರಿ ಬಾರ್ 2 ಈಗ 23 ಒಳಗ 4ನೇ ಕಾಲಮ್ ನೋಡ್ರಿ 23 4ನೇ ಕಾಲಮ್ ನೋಡಿದ್ರ 3692 ತೋರಿಸ್ತದ ಲಾಗ್ ಟೇಬಲ್ ಒಳಗ 3692 ಪ್ಲಸ್ ಅಗೇನ್ ಆಮೇಲೆ ಏನಾದ್ರಿ ಮತ್ 5 ಮೀನ್ ಡಿಫರೆನ್ಸ್ ನೋಡ್ರಿ 5 ಮೀನ್ ಡಿಫರೆನ್ಸ್ ನೋಡಿದ್ರೆ ಎಷ್ಟು ತೋರಿಸ್ತದ್ರಿ 9 ತೋರಿಸ್ತದ್ರಿ ಎರಡು ಕೂಡಿಸ್ರಿ
3701 ಆಯ್ತು, ಆ 3701 ಇಲ್ಲಿ ಬರ್ದಿರಿ, 3701 ಇಲ್ಲಿ ಬರ್ದೆ. ನೆಕ್ಸ್ಟ್ 1/4 ಕಾಮನ್, ಈಗ 96 2 ಡಿಜಿಟ್ ಅದ, 2 ಒಂದ್ ಕಳೆದ್ರೆ 1, ಆ 1 ಬರ್ಕೋರಿ. 96 ಒಳಗ ಮೂರನೇ ಕಾಲಮ್ ನೋಡ್ರಿ ಎಷ್ಟು ತೋರಿಸ್ತದ, 9836 ತೋರಿಸ್ತದಿ. ನೆಕ್ಸ್ಟ್ ಅಗೇನ್ ಫೋರ್ತ್ ಮೀನ್ ಡಿಫರೆನ್ಸ್ ನೋಡ್ರಿ 2 ತೋರಿಸ್ತತಿ. 6 + 2 8 33 8899, ಸೊ 9838 ಬರ್ದೆ. ಸೊ ಈಗ ಎಲ್ಲಾ ವ್ಯಾಲ್ಯೂಸ್ ಅನ್ನು ಲೊಗ್ಯಾರಿಥಮ್ ಪ್ರಕಾರ ಬರ್ಕೊಂಡಿದ್ದಾತ್ರಿ. ಓಕೆ, ಈಗ ನೋಡ್ರಿ ಇಲ್ಲಿ ಡಿವೈಡೆಡ್ ಬೈ 4 ಅದ, ಇಲ್ಲಿ -1 ಅದ, ಬಾರ್ 1 ಅಂದ್ರೆ -1 ಅಂದಂಗ್ರಿ. ಓಕೆ, ಬಾರ್ 1 -1 ಅಂದ್ರೆ ಈಗ ನಮಗ -1 ಇದ್ದಿದ್ದ -4 ಕನ್ವರ್ಟ್ ಆಗ್ಬೇಕಂದ್ರ ಇನ್ನು ಎಷ್ಟು ನಾವು ಮೈನಸ್ ಹೋಗ ಇನ್ಕ್ರೀಸ್ ಮಾಡ್ಬೇಕ್ರಿ, ನಂಬರ್ 3 ಇನ್ಕ್ರೀಸ್ ಮಾಡ್ಬೇಕ. ನೀವ್ ಎಷ್ಟು ಇಲ್ಲಿ ಇನ್ಕ್ರೀಸ್ ಮಾಡಿರ್ತೀರಲ್ಲ ಅಷ್ಟ ಅಮೌಂಟ್ ಅನ್ನ ಪ್ಲಸ್ ಹೋಗು ಬರೀಬೇಕ್ರಿ. ಯಾಕಂದ್ರ -3 + 3 ಕ್ಯಾನ್ಸಲ್ ಆಗ್ಬಿಡ್ತೈತಿ. ಸೊ -3 + 3 ಕ್ಯಾನ್ಸಲ್ ಆಗ್ಬಿಡ್ತೈತಿ, 0 ಅದ, 0 ಅನ್ನಂಗರಿ ಅದ. ಓಕೆ, ನೆಕ್ಸ್ಟ್ ಈಗ ಏನ್ ಮಾಡ್ರಿ, ಈ -1 ಈ -3 ಕೂಡಿಸ್ಬಿಟ್ರೆ, ಈ -1 -3 ಕೂಡಿಸ್ಬಿಟ್ರೆ -4 ಆಕೈತ್ರಿ. ಓಕೆ, -4, ಯಾಕಂದ್ರೆ ಈ 4 ಗೆ ಈ 4 ಟ್ಯಾಲಿ ಆಗೋ ಕಾರಣಕ್ಕೆ ಬರ್ಕೊಂಡಿದ್ರಿ ಅದು. ಸೊ ಅದೇ ರೀತಿ ಈ +3 ನ ಈ 0.8952 ಕೂಡಿಸ್ಬಿಡ್ರಿ. ಸೊ ಇವೆರಡು ಕೂಡಿಸ್ಬಿಟ್ರೆ 3.8952 ಆಯ್ತಾ, 3.8952 ಬರ್ದೇರಿ ಇಲ್ಲಿ. ಓಕೆ, ಮೆಥಡ್ಸ್ ಕರೆಕ್ಟ್ ಆಗಿ ತಿಳ್ಕೊರಿ. ನೆಕ್ಸ್ಟ್ ಬರ್ದೆ ಈ 1/4 3.45888 ಪ್ಲಸ್ ಆಗಿದ್ದಾಗ ಈ ತರ ಏನ್ ಪ್ರಾಬ್ಲಮ್ ಆಗಂಗಿಲ್ರಿ, ಮೈನಸ್ ಆಗಿದ್ದಾಗ ಮಾತ್ರ ಈ ತರ ಮಾಡ್ಕೋಬೇಕಾಗೈತಿ. ಓಕೆ, ಈ 3.4588 ನ ಡಿವೈಡ್ ಬೈ 4 ಮಾಡ್ಬಿಟ್ರ, ಡಿವೈಡ್ 4 ಆಮೇಲೆ ಮಾಡುವಂತ ಸದ್ಯಕ್ಕೆ ಆಸ್ ಇಟ್ ಸಂಗ ಬರ್ಕೋರಿ. ಇದನ್ನು ಅಷ್ಟ ಇದು 4 ಅದ, ಇದು -2 ಅದ ರೀ. ಇದು -2 ಇದ್ದಿದ್ದ -4 ಕರೆಂಟ್ ಆಗ್ಬೇಕಂದ್ರೆ ಇನ್ನೂ ಎಷ್ಟು ಕೈಲಿ ಹಾಕ್ಬೇಕ್ರಿ ನಾವು, -2 ಸೇರ್ಬಿಟ್ರೆ -4 ಆಗ್ಬಿಡ್ತೈತ್ರಿ. ಸೊ ಈಗ ಎಷ್ಟು ನೀವು ಕೈಲಿ ಎಕ್ಸ್ಟ್ರಾ ಆಡ್ ಮಾಡ್ರಲ್ಲ ಅಷ್ಟ ಪ್ಲಸ್ ಹೋಗಿ ಆಡ್ ಮಾಡ್ರಿ. -2 ನ ಈ +2 ಎರಡು ಕೈಲಿ ಆಡ್ ಮಾಡ್ಬಿಡ್ರಿ. ಇಂಡೈರೆಕ್ಟ್ ಏನ್ ಮಾಡ್ಬೇಕಂದ್ರೆ 0 ಆಗ್ತದ. ಸೊ ಈ -2 ನ ಈ -2 ಸೇರಿಸಿ -4 ಆಕೈತಿ. ಈ +2 ನ ಈ +0.3701 ಕೂಡಿಸಿ 2.3701 ಆಗ್ತೈತಿ. ಓಕೆ, ಇಲ್ಲಿ ಬರ್ದೆ. ಹಾ, ಈಗ ನೆಕ್ಸ್ಟ್ ಏನ್ ಮಾಡ್ರಿ, 1/4 1.9838 ಅದ, ಇದು ಪ್ಲಸ್ ಆಗಿದ್ದಾಗ ಏನ್ ತೊಂದ್ರೆ ಇಲ್ಲ, ಆಸ್ ಇಟ್ ಇಸ್ ಹಂಗೆ ಇರ್ಲಿ. ಹಾ, ಈಗ ನೆಕ್ಸ್ಟ್ ಈಗ ಏನ್ ಮಾಡ್ರಿ, -4 / 4 ಮಾಡ್ರಿ, -1 ಬಂತು ಬರ್ದೆ. 3.8952 ನ ಡಿವೈಡ್ ಬೈ 4 ಮಾಡ್ರಿ, 0.9738 ಬಂತು. ಓಕೆ, ಬರ್ಲಿ, ಪ್ಲಸ್ ಹಂಗೆ ಇರ್ಲಿ. 3.4588 ಡಿವೈಡ್ ಬೈ 4 ಮಾಡ್ರಿ, 0.8647 ಬರ್ತದ. 3.4588 ನ ಡಿವೈಡ್ ಬೈ 4 ಮಾಡ್ರಿ, 0.8647 ಬರ್ತದ. ಓಕೆ, ಅಗೇನ್ ಡಿವೈಡೆಡ್ ಬೈ, ಈಗ 4 ಡಿವೈಡ್ ಬೈ 4 ಮಾಡ್ರಿ, -1 ಬಂತು. 2.3701 ಡಿವೈಡ್ ಬೈ 4 ಮಾಡ್ರಿ, 0.5925 ಬಂತು. ಪ್ಲಸ್ 1.9838 ಡಿವೈಡ್ ಬೈ 4 ಮಾಡ್ರಿ, 0.4960 ಬಂತು. ಈಗ ಏನ್ ಮಾಡ್ರಿ, -1 0.9738 ಸೆಪರೇಟ್ ಇತ್ತಲ್ಲ, ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಬಾರ್ 1 -1 ಬಾರ್ 1 ಬರ್ಕೋರಿ. 0.9738 ಇದ್ರ 0 ನ ಕ್ಯಾನ್ಸಲ್ ಮಾಡಿ 0.9738 ಅನ್ನ ಇಲ್ಲಿ ಬರ್ದ್ಬಿಡ್ರಿ, 0.9738 ಪ್ಲಸ್ 0.8647 ಹಂಗೆ ಇರಲಿ. ಈ -1 ಪ್ಲಸ್ 0.5925 ಸಪರೇಟ್ ಇತ್ತ, ಈಗ ಇದನ್ನ ಎರಡು ಕೂಡಿಸಿ ಬರೀರಿ. -1 ಬಾರ್ 1 5925 ಹಂಗೆ ಇರಲಿ, ಪ್ಲಸ್ 0.4960 ಬರ್ದ್ವಿ. ಈಗ ಏನ್ ಮಾಡ್ರಿ, ಇವೆರಡನ್ನ ಕೂಡಿಸ್ರಿ. ಇದು ಬಾರ್ 1 ಅದ, ಸೊ ಹೆಂಗ್ ಕೂಡಿಸ್ಬೇಕಂದ್ರ ಇಲ್ಲಿ ಕೂಡಿಸಿಟ್ಟೇನ್ರಿ. ಇಲ್ಲಿ ನೋಡ್ರಿ, ಬಾರ್ 1 0.9738 ಪ್ಲಸ್ 0.8647 ಇದನ್ನ ಟ್ರೆಡಿಷನಲ್ ಮೆಥಡ್ ಮಾಡ್ರಿ. 8 + 7 15 ಕ್ಯಾರಿ 1, 3 + 4 7, 7 + 1 8 ಬರ್ದೆ. ನೆಕ್ಸ್ಟ್ 7 + 6 13, 13 1 ಕ್ಯಾರಿ 3 ಇಲ್ಲಿ ಬರ್ದೆ. ಸೊ 9 + 8 9 + 18, ಸಾರಿ 1 + 7 1 + 8 9 9 9 18 1 ಕ್ಯಾರಿ. ಸೊ ಈಗ ಏನ್ ಮಾಡ್ರಿ, ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಈಗ ಏನ್ ಮಾಡ್ಬೇಕ್ರಿ, ಈ -1 ಅನ್ನ -1 ಇಲ್ಲಿ ಬರ್ಕೊಳ್ಳಿ, ಎಜು ಕೊಟ್ಟು ಹಾಕಿ. ಪ್ಲಸ್ ಮೇನ್ ಪ್ಲಸ್ ಇದು 0 ಅಂದ್ರೂ ಬ್ರಾಕೆಟ್ ತೋರಿ, ಇದು ಪ್ಲಸ್ ಅನ್ನಂಗ. ಇದು ಕ್ಯಾರಿ 1 ಬಂದ್ರು ಇದು ಪ್ಲಸ್ ಅನ್ನಂಗ. -1 ಹಂಗೆ ಇರ್ಲಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 0 0 ಹಂಗ, ಪ್ಲಸ್ ಇಂಟು ಪ್ಲಸ್ 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 1 1 ಹಂಗೆ ಇರ್ಲಿ. ಈ -1 ನ +1 ಕ್ಯಾನ್ಸಲ್ ಆಗ್ಬಿಡುತ್ತೆ, ಉಳಿದು 0. ಈ 0 ನ ಇಲ್ಲಿ ಬರೀರಿ. ಈ 0 ಬರದಾದ್ಮೇಲೆ 0.8385 ಅಗೇನ್. ನೆಕ್ಸ್ಟ್ ಇದರದ ಪ್ಲಸ್ ಮಾಡ್ಬೇಕಲ್ಲ,
ಬಾರ್ 1 5925 ಪ್ಲಸ್ 0.4960 4960. ಈಗ ಏನ್ ಮಾಡ್ರಿ 5 ಪ್ಲಸ್ 0 5 2 ಪ್ಲಸ್ 6 8 9 ಪ್ಲಸ್ 9 18 1 ಕ್ಯಾರಿ 5 ಪ್ಲಸ್ 4 9 9 ಪ್ಲಸ್ 1 10 1 ಕ್ಯಾರಿ. ಈಗ ಏನ್ ಮಾಡ್ರಿ -1 ಬರ್ರಿ ಪ್ಲಸ್ ಪ್ಲಸ್ ಮೇನ್ ಪ್ಲಸ್ 0 ಪ್ಲಸ್ 1. ಈಗ ಏನ್ ಮಾಡ್ರಿ -1 ಹಂಗೆ ಇರ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 0 0 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1. ಸೊ -1 ಪ್ಲಸ್ 1 ಕ್ಯಾನ್ಸಲ್ ಉಳಿದ 0. ಸೊ ಈ 0 ಇಲ್ಲಿ ತೊಗೊಂಬರಿ. ಈಗ ಏನ್ ಮಾಡಿ 0.0885 ನ ಇಲ್ಲಿ ಬರೀರಿ. ಈಗ ಏನ್ ಮಾಡಿ ಡಿವೈಡೆಡ್ ಬೈ ಇದು ಕಾರಣ ಡಿವೈಡೆಡ್ ಬೈ ದಾಗ ನಮ್ ರೂಟ್ಸ್ ಏನಾಕೈತಿ ಮೈನಸ್ ಕರೆಂಟ್ ಆಕೈತಿ. ಈ ಸಂಖ್ಯೆ ಈ ಸಂಖ್ಯೆ ಕಳೀರಿ. ಈಗ ಹೆಂಗ್ ಕಳೆದ್ರಿ ಇದು ಕಳೆದೇನ್ರಿ. ಸೊ 5 5 0 5 5 0 8 8 0 13 8 ಕಳಿದ್ರೆ 5 ಆಮೇಲೆ 8 1 ಕಳಿದ್ರೆ 7. ಸೊ 0 0 ಅದ 7500 ಬಂತು 7500. ಈ 7500 ಗೆ ಆಂಟಿಲಾಗ್ ನೋಡ್ರಿ 5.623 ಬಂತ್ರಿ. ಓಕೆ 5.623 ಬಂತ. ಈ ಬಂದಿರೋ ಆನ್ಸರ್ ನಾವು ಕರೆಕ್ಟ್ ಐತಿ ಅನ್ನೋ ಚೆಕ್ ಮಾಡ್ಬೇಕಂದ್ರೆ ವೆರಿಫಿಕೇಶನ್ ಮಾಡ್ಬೇಕ್ರಿ. ವೆರಿಫಿಕೇಶನ್ ನೋಡ್ರಿ 4th ರೂಟ್ ಆಫ್ 0.7856 into 2876 divided by 0.02345 into 96 ಈಗ ಏನ್ ಮಾಡ್ರಿ ಇದಕ್ಕೆ ಇಂಟು ಮಾಡ್ರಿ. ಇದಕ್ಕೆ ಇಂಟು ಮಾಡಿದ್ರೆ ಇಷ್ಟು ಬರುತ್ತೆ. ಇದಕ್ಕೆ ಇಂಟು ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಇದನ್ನ ಡಿವೈಡ್ ಮಾಡ್ರಿ. ಡಿವೈಡ್ ಮಾಡಿದ್ರೆ 1000.1726 ಬರ್ತದ. ಈಗ ಏನ್ ಮಾಡ್ರಿ ನೋಡ್ರಿ 4 ಅಂದ್ರೆ ಅರ್ಥ ಏನ್ರಿ 2 ಸತ ರೂಟ್ ತೆಗಿಬೇಕಂತ ಅರ್ಥ ರೀ. ಓನ್ಲಿ ಒಂದ ಸತ ರೂಟ್ ಇತ್ತು. ಇಲ್ಲೇನು ರೂಟ್ ಬಂದ್ ಇಲ್ಲೇನು ಬಂದಿದ್ದಿಲ್ಲ ಅಂದ್ರ ಓನ್ಲಿ ರೂಟ್ ಬಂದಿತ್ತಂದ್ರ ಒಂದ ಸಲ ರೂಟ್ ತೆಗಿಬೇಕ್ರಿ. ರೂಟ್ ಸಿಂಬಲ್ ನ ಒಮ್ಮೆ ಒತ್ತು ಬಿಡ್ಬೇಕ. ಇಲ್ಲಿ 4 ಇದಲ್ಲ 4 ಇದ್ದಾಗ ರೂಟ್ ಬಟನ್ ಅನ್ನ 2 ಸಲ ಪ್ರೆಸ್ ಮಾಡ್ಬೇಕ್ರಿ. ಒಂದ್ಸಲ ಪ್ರೆಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬಂತ್ರಿ 31.6255 ಅಂತ. ಅದ ಇನ್ನೊಂದು ಪ್ರೆಸ್ ಮಾಡಿದ್ರೆ 5.6237 ಬಂತ್ರಿ. ಸೊ ಈ 5.6237 5.623 ನಿಯರೆಸ್ಟ್ ಅದ. ಈ ಮಾಡಿದ ಆನ್ಸರ್ ನಾವು ಕರೆಕ್ಟ್ ಐದು ಅಂತ ಅರ್ಥ ರೀ. ಇಷ್ಟ ಮಾಡಿದ್ರೆ ನಮ್ ಲೆಕ್ಕ ಮುಗೀತ. ಇಷ್ಟ ಮಾಡಿದ್ರೆ ನಿಮಗೆ 7 ಮಾರ್ಕ್ಸ್ ಕೊಡ್ತಾರೆ ಫೈನಲ್ ಎಕ್ಸಾಮಿಗೆ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ 2018ಕ್ಕೆ ಇದ್ರಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ನೋಡ್ರಿ ನಾವಿಲ್ಲಿ ಏನ್ ಬರ್ದಿದ್ದೀನಲ್ಲ, ನೀವು ಎಕ್ಸಾಮ್ದಾಗಾದ್ರೂ ಆತ, ನೀವು ಪ್ರಾಕ್ಟೀಸ್ ಮಾಡೋ ಮುಂದಾತ ನೀವು ಈ ತರ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರ ಈ ಚಾಪ್ಟರ್ ಎಷ್ಟ್ ಇಂಪಾರ್ಟೆಂಟ್ ಅದ ಅಂದ್ರ 7 ಮಾರ್ಕ್ಸಿಗೆ ಒಂದು ಕನ್ಫರ್ಮ್ ಕ್ವಶನ್ ರೀ. ಇದು ಪ್ರತಿ ವರ್ಷಕ್ಕೆ ಇದಾನ್ರಿ, ನಿಮಗೂ ಕೇಳ್ತಾನ್ರಿ. ಸೊ ಬಿ ಟ್ರೈ ಟು ಸಾಲ್ವ್ ಆಸ್ ಕ್ಲಿಯರ್ ಆಸ್ ಪಾಸಿಬಲ್. ಆದಷ್ಟು ನಿಮಗೆ ಏನಾದ್ರು ಲೋಗ್ಯಾರ್ದಮ್ ಟೇಬಲ್ಸ್ ಏನಾದ್ರು ನೋಡಕ್ ಬರಂಗಿಲ್ಲಪ್ಪ ಅಂತಂದ್ರ ನಾ ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದೇನ್ರಿ, ವಿಡಿಯೋ ನಂಬರ್ 30. ಅದನ್ನು ರೆಫರ್ ಮಾಡ್ರಿ. ಆದಷ್ಟು ಆಸ್ ಕ್ಲಿಯರ್ ಆಸ್ ಪಾಸಿಬಲ್ ಪ್ರಾಕ್ಟೀಸ್ ಮಾಡ್ರಿ. ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಲಾಭ ಆಗ್ತದ ಎಕ್ಸಾಮಿಗೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.